ಕೋವಿಡ್ ಸಂದರ್ಭದಲ್ಲೂ ಕೂಡ ಭಾರತ ಸ್ವಲ್ಪ ಸಮಯದ ನಂತರ ಎಚ್ಚೆತ್ತುಕೊಂಡಿತ್ತು. ಈಗ ಮತ್ತೆ ನಿದ್ರೆಯಿಂದ ಎಚ್ಚೆತ್ತುಕೊಂಡಿದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈಗ ಕೊರೋನಾಗಿಂತಲೂ ಘೋರ ಇಡೀ ಜಗತ್ತಿಗೆ ಹಂಟ ನಡುಕ ಶುರುವಾಗ್ತಾ ಇದೆ. ಜಗತ್ತಿಗೆ ಎದುರಾಗುತ್ತಾ ಮತ್ತೊಂದು ಗಂಡಾಂತರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಮೃತ್ಯುವಿನ ಅವತಾರವನ್ನ ತಾಳಿ ಹಂಟ ವೈರಸ್ ಬಂದಿದೆ. ಈಗ ಕೊರೋನಾಗಿಂತಲೂ 100 ಪಟ್ಟು ಡೇಂಜರ್ ಅಂತೆ ಈ ಹಂಟ ವೈರಸ್. ಈ ವೈರಸ್ ತಗುಲಿದ್ದೆ ಆದರೆ ಬದುಕಿ ಉಳಿಯೋದೇ ಕಷ್ಟ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಶ್ವಾಸಕೋಶಕ್ಕೆ ನೇರವಾಗಿ ಅಟ್ಯಾಕ್ ಮಾಡುತ್ತೆ. ಉಸಿರಾಟವನ್ನೇ ಕಿತ್ತುಕೊಳ್ಳುವ ಹಂಟ ವೈರಸ್ ಇದು. ಈ ಸೋಂಕು ತಗುಲಿದ 10 ಮಂದಿಯಲ್ಲಿ 4 ಸಾಯ್ತಾರೆ ಅನ್ನೋ ವರದಿ ಇದೆ. ಧೂಳಿನ ಕಣದಲ್ಲೇ ಅಡಗಿದೆ ಕಿರಾತಕ ಹಂಟ ವೈರಸ್ಸು. ಗಾಳಿಯಲ್ಲಿ ಹರಡಿ ನಿಮ್ಮ ಶ್ವಾಸಕೋಶವನ್ನ ಸೇರತ್ತೆ. ಇಲಿ ಹಾಗೂ ಹೆಗ್ಗಣಗಳ ಮೂತ್ರದಿಂದಲೇ ಈ ವೈರಸ್ ಸ್ಫೋಟ ಆಗಿದೆ. ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಅಪಾಯ ಅಡಗಿದೆ. ಈಗ ಹಂಟ ವೈರಸ್ ಇದಕ್ಕೆ ಲಸಿಕೆನೂ ಇಲ್ಲ, ಮದ್ದೂ ಇಲ್ಲ. ಹೀಗಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ಬಗ್ಗೆ ಈಗ ಎಲ್ರಿಗೂ ಕೂಡ ಎಚ್ಚರಿಸಿದೆ ಕೂಡ. ಈ ಬಗ್ಗೆ ಎಲ್ಲರೂ ಜಾಗೃತರಾಗಿರಿ ಅಂತ ಎಲ್ಲ ದೇಶಗಳನ್ನೇ ಎಚ್ಚರಿಸಿದೆ. ಇನ್ನು ಭಾರತಕ್ಕೂ ಕೂಡ ಹಂಟ ವೈರಸ್ನ ಬಿಸಿ ಏನಾದರೂ ತಟ್ಟಿದೆಯಾ? ಅಮೆರಿಕಾದಲ್ಲಿ ಕಂಡು ಬಂದಿತ್ತು ಈ ವೈರಸ್ಸು, ನಂತರದಲ್ಲಿ ಭಾರತಕ್ಕೂ ಕೂಡ ಹರಡಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅರ್ಜೆಂಟೀನಾದಿಂದ ಹೊರಟಿದ್ದಂತಹ MV ಹೊಂಡಿಯಸ್ ಹಡಗಿನಲ್ಲಿ ಈ ಮೃತ್ಯು ನರ್ತನ ಕಂಡು ಬಂದಿತ್ತು. ಇಂಡಿಯಾಕ್ಕೂ ಕೂಡ ನಡುಕ ಶುರುವಾಗಿದೆ. ಯಾಕಂದ್ರೆ ಇಬ್ಬರು ಭಾರತೀಯರು ಕೂಡ ಈ ಹಡಗಿನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆ ಭಾರತೀಯರು ಎಲ್ಲಿದ್ದಾರೆ, ಎಲ್ಲಿಗೆ ಹೋದ್ರು ನಂತರದಲ್ಲಿ ಇದರ ಬಗ್ಗೆ ಯಾವುದೇ ಮಾಹಿತಿಗಳೇ ಇಲ್ಲ. ಆ ವೈರಸ್ಸು ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಹರಡಿ ಆಗಿದೆ ಅಂತ ಹೇಳ್ತಾ ಇತ್ತು. ಸದ್ಯಕ್ಕೆ ಇಬ್ಬರಲ್ಲೂ ಕೂಡ ಸೋಂಕಿನ ಲಕ್ಷಣ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ತೀವ್ರ ನಿಗಾ ಇಟ್ಟಿದ್ದಾರೆ. ಸೋಂಕು ತಗುಲಿದಂತಹ 40% ಮಂದಿ ಏನಿರ್ತಾರೆ ಅವರಲ್ಲಿ ಸಾವು ಗ್ಯಾರಂಟಿ. ಅಂದ್ರೆ 10 ಜನರಿಗೆ ಏನಾದರೂ ಸೋಂಕು ಹರಡಿದ್ರೆ ಅದರಲ್ಲಿ 4 ಸಾಯ್ತಾರೆ ಅನ್ನೋ ಮಾಹಿತಿಗಳಿದಾವೆ. ನೆದರ್ಲ್ಯಾಂಡ್, ಬ್ರಿಟನ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ಗೆ ಹಂಟ ವೈರಸ್ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ. ಈಗಾಗಲೇ 3 ಬಲಿ ಪಡ್ಕೊಂಡಿದೆ ಹಂಟ ವೈರಸ್ಸು. ಹಂಟ ಹರಡಿದೆ ಅಂತ ಹರಡದಂತೆ ಗಡಿಗಳಲ್ಲಿ ಕಣ್ಗಾವಲನ್ನು ಕೂಡ WHO ಜಾಸ್ತಿ ಮಾಡಿದೆ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಸದ್ಯಕ್ಕೆ ದೇಶದಲ್ಲಿ ಸೋಂಕು ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹಡಗಿನ ಸಿಬ್ಬಂದಿಗಳ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ. ಕೊರೋನಾದಂತೆ ಬೇಗ ಹರಡದೇ ಇದ್ರೂ ಕೂಡ ಒಂದು ವೇಳೆ ಭಾರತಕ್ಕೆ ಕಾಲಿಟ್ಟರೆ ಕಷ್ಟ. ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ಅಪಾಯದ ಬಗ್ಗೆ ಕೂಡ ಸಂಶೋಧನೆ ಮಾಡಲಾಗ್ತಾ ಇದೆ. ಈಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸದೇ ಇದ್ರೆ ಪ್ರಾಣಕ್ಕೆ ಸಂಚಕಾರ ತರುವಂಥದ್ದು ಖಂಡಿತ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ನೋಡಿ, ಏರ್ಪೋರ್ಟ್ಗಳಲ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕಾಗಿತ್ತು. ಹಡಗುಗಳಿಂದ ಯಾರ್ಯಾರು ಬರ್ತಾ ಇದ್ದಾರೆ ಅವರ ಮೇಲೂ ಕೂಡ ನಿಗಾ ಇಡಬೇಕಾಗಿತ್ತು. ಇದೆಲ್ಲವೂ ಕೂಡ ವಿಫಲ ಆಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಇಬ್ಬರು ಭಾರತಕ್ಕೆ ಎಂಟ್ರಿ ಆಗಿದ್ದಾಗಿದೆ. ಅವರಲ್ಲಿ ವೈರಸ್ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಅವರಲ್ಲಿ ವೈರಸ್ ಇಲ್ಲ ಅಂದ್ರೆ ಭಾರತ ಪಾರಾದಂತೆ.